ಬೆಳಕಿಗೆ ಬಂದ್ಮೇಲೆ ಇವ್ರೇನು ದುಡಿಯಂಗಿಲ್ಲ, ದುಡ್ಡು ಕೊಡಂಗಿಲ್ಲ, ಹೆಂಚಿನ ಹೆಂಗೆ ಕಳ್ಸಿಡು ಅಂತ ಅತ್ತಿ ಮಾವ ಬೈತಾ ಇದ್ರು. ಏನಾದ್ರು ಒಂದು ಚಿನ್ನದ ಸಾಮಾನು ತೊಗೊಂಡು ಕೊಟ್ರೆ ನೀನು ಹೆಂಚಿನ ಕರ್ಕೊಂಡು ಹೋಗು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಇವರು ಬೆಳ್ಳಿನ ಅಂದ್ರೆ ಜೋಳದ ದಂಡಿನ ಬೆಳ್ಳಿನ ಆಭರಣಗಳನ್ನು ಮಾಡಿ ತಮ್ಮ ಒಂದು ದೇವರ ಕಡೆ ನಿಂತಿ ಮನೆ ಕೊಡ್ತಾ ಇರ್ತಾರೆ. ಬೆಳ್ಳಿನ ಆಭರಣ ಹೋಗಿ ಬಂಗಾರದ ಆಭರಣಗಳಾಗ್ತಾವೆ. ಇವೆಲ್ಲ ಹೇಳಕ್ ಭಾಳ ಸುಲಭ ಅಂತ. ಆದ್ರೆ ಅವು ಆಗ್ಯಾವು ಅಂತ ನೋಡಿದ್ರೆ ಯಾಕೆ ಆಗ್ತಾವು ಅಂತಂದ್ರೆ ಮಹಿಮಾ ಪುರುಷರ ಸಿದ್ಧಿಶಕ್ತಿ. ಅವರು ತಪಸ್ ಮಾಡಿರ್ತಾರೋ, ಒಂದು ಯೋಗ ಮಾಡಿರ್ತಾರೋ, ಹೇಗೋ ಮಾಡಿ ಎಲ್ಲವನ್ನ ಚಿನ್ನವಾಗಿ ಮಾಡುವ ಅಥವಾ ಎಲ್ಲವನ್ನ ಬದಲಾಯಿಸುವಂತಹ ಒಂದು ಶಕ್ತಿಯನ್ನು ಅವರು ಪಡ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಆ ಬೆಳ್ಳಿನ ಆಭರಣಗಳೆಲ್ಲ ಬಂಗಾರದ ಆಭರಣಗಳಾಗಿ ಬದಲಾವಣೆ ಆಗುವುದನ್ನು ನಾವು ನೋಡ್ತೇವೆ. ಹಾಗೆಯೇ ಇವರು ಚಿಕ್ಕವರಿದ್ದಾಗ ಅಥವಾ ಪ್ರಾಪ್ತ ವಯಸ್ಸಿಗೆ ಬಂದಮೇಲೆ ಒಂದ್ಸತಿ ಗಾಣಗಾಪುರಕ್ಕೆ ಹೋಗ್ತಾರೆ. ಗಾಣಗಾಪುರಕ್ಕೆ ಹೋದಾಗ ಅವರು ಎಲ್ಲರ ಜೊತೆ ಬೆಳೆದು ಕುಲವನ್ನು ಬಿಟ್ಟು ಎಲ್ಲ ಜನರ ಜೊತೆ ಬೆಳೆದು ಊಟ ಮಾಡೋದು, ಅವ್ರ ಜೊತೆ ಸೇರುವುದನ್ನ ನೋಡಿದ ಜನ ಇದಕ್ಕೆ ಏನು ಮಾಡ್ತಾರಂತಂದ್ರೆ ನಮ್ಮ ಕುಲವನ್ನು ಕೆಲ್ಸಾಕತ್ತಾನ ಇವ ಅಂತ. ಕುಲ ಕೆಲ್ಸಾಕತ್ತಾನ ಅಂಥೇಳಿ ಅವ್ರಿಗೆ ಆಪಾದನೆಗೆ ಗುರಿ ಮಾಡಿದಾಗ ನಿಮ್ಮ ಶನಿವಾರ ಬೇಡ, ನಿಮ್ಮ ಶನಿವಾರದಿಂದನ ನಾನು ನಿಮ್ಗೆ ಬ್ರಾಹ್ಮಣ ವಿಶ್ವಕರ್ಮ ಅಂತೆಲ್ಲ ಗಮನಿಸ್ತೀರಿ, ನನಗೆ ರಿಸ್ಟ್ರಿಕ್ಷನ್ಸ್ ಸಾಮಾಜಿಕ ನಿಬಂಧನೆಗಳನ್ನು ಹಾಕ್ತೀರಿ, ಅದಕ್ಕೆ ನಿಮ್ಮ ಶನಿವಾರ ಬೇಡ ಅಂತ ಕಿತ್ತೋದು ಹೋಗ್ತಾರೆ. ಇಂಥದ್ದೇ ಒಂದು ಸಂದರ್ಭ ನಾವು ಬಸವಣ್ಣ ಅವ್ರ ಜೀವನದಾಗೂ ನೋಡ್ತೇವೆ. ಅವರು ಕೂಡ ನಮ್ಮ ಅಕ್ಕನಿಗೆ ಕೊಳ್ಳಾಡುವಂಥ ಧಾರ್ಮಿಕ ಸಂಸ್ಕಾರ ನನಗೆ ಯಾಕೆ ಬೇಕು ಅಂತ ಹೇಳಿ ಶನಿವಾರ ಕಿತ್ತೋದು ಹೋದ್ರು ಅಂತ. ಮೌನೇಶ್ವರನು ಕೂಡ ಬಹಳಷ್ಟು ಈ ಶನಿವಾರ ಕುರಿತಾಗಿ ನಾನು ಕುರುಬ ಜಾತಿ ಒಳಗೆ ಹುಟ್ಟಬೇಕಾಗಿತ್ತು ಅನ್ನುವಂಥ ಮಾತನ್ನ ಹೇಳ್ತಾರೆ. ನಾನು ತಪ್ಪಿ ಪಂಚಾಯತ್ ಹೊಟ್ಟೆ ಒಳಗೆ ಹೋಗಿದ್ದೆ, ನಾನು ಕುರುಬ ಹೊಟ್ಟೆ ಹೋಗಿದ್ರೆ ನಾ ಏನೋ ಆಗ್ಬಿಡ್ತಿದ್ದೆ ಅಂತೆ. ಅಂದ್ರೆ ಈ ಎಲ್ಲರೂ ಹೇಳೋದು ಏನು ಅಂತಂದ್ರೆ ನಾವೆಲ್ಲೋ ಬಹಳಷ್ಟು ಸಂಕುಚಿತ ಮನೋಭಾವದೊಳಗೆ ಅದೇವಿ ಅಂತ. ಅದಕ್ಕೆ ಈ ಶನಿವಾರ ಹಂಗ ಬೇಡ ಅಂತ ಕಿತ್ತೋಗೋದು ಹೋದ್ರು. ಯಾರು ದಾನಲಿಂಗೇಶ್ವರರು ಶನಿವಾರ ಹಂಗದ ಕಿತ್ತೋಗೋದು ಹೋದ್ರು. ಮುಂದೆ ಶ್ರೀಶೈಲಕ್ಕೆ ಹೋದಾಗ ಅಲ್ಲಿಂದ ಲಿಂಗುವನ್ನು ತಗೊಂಡು ಬಂದು ಲಿಂಗು ಕಟ್ಕೊಂಡ್ರು. ಅದಕ್ಕೆ ಮತ್ತೆ ಅವರು ಪವಾಡಗಳನ್ನ ಹೇಳ್ತಾ ಹೋಗ್ತಾರೆ. ಲಿಂಗು ಒಲ್ಲೆ ಹಾಕಿಟ್ರು, ಈಗ ದರ್ಶನ ಕೊಟ್ಟರು ತಗೋತೀನಿ ಅಂತ ಹೇಳಿದ್ರು. ಹೀಗೆ ಆ ಲಿಂಗುವನ್ನು ಕೊಳ್ಳಲಿ ಕಟ್ಕೊಂಡ್ರು ಅಂತ. ಅಂದ್ರೆ ಶಿವಾಚರಣೆಗೆ ಇವರು ತಮ್ಮನ್ನು ತೊಡಗಿಸ್ಕೊಂಡ್ರು. ಯಜ್ಞೋಪವಿಧವನ್ನ ತಿರಸ್ಕಾರ ಮಾಡಿ ಅಥವಾ ಈ ವೈದಿಕ ಸಂಪ್ರದಾಯಗಳ ಕಟ್ಟುನಿಟ್ಟುಗಳನ್ನು ಮುರಿದು ಅವ್ರೇನ್ ಮಾಡಿದ್ರು ಅಂತಂದ್ರೆ ಶಿವಾಚಾರ ಸಂಪ್ರದಾಯಕ್ಕೆ ತಮ್ಮನ್ನು ತೊಡಗಿಸ್ಕೊಂಡ್ರು. ಲಿಂಗ ಪೂಜೆ ಅಥವಾ ಲಿಂಗವನ್ನ ಧಾರಣೆ ಮಾಡೋದಕ್ಕೆ ಸಾಮಾಜಿಕವಾಗಿ ಯಾರು ಅಂತ ನಾವು ಆಲೋಚನೆ ಮಾಡಿದ್ರೆ ಸಾಮಾಜಿಕವಾಗಿ ಬೆಳಿಬೇಕಾಗಿತ್ತು. ಇವತ್ತಿಗೂ ನೋಡ್ರಿ ನಾವು ಸಮಾಜದೊಳಗ ಕಾರ್ಯತನ ತೋರಿಸ್ಕೊತೇವೆ, ನಾವು ಶ್ರೇಷ್ಠ ಅಂತಲೇ ತೋರಿಸ್ಕೊತೇವೆ, ನಾವು ಹೆಚ್ಚಿನವರನ್ನು ತೋರಿಸ್ಕೊತೇವೆ. ಹಂಗಾಗಿ ನಾವು ಸಮಾಜದ ಮುಖ್ಯವಾಹಿನಿಗೆ ಬರುವುದಿಲ್ಲ. ಯಾವಾಗ ನಮ್ಮ ಕುಲಮತವನ್ನು ಬಿಟ್ಟು ಕುಲದ ಕಂದಾಚಾರಗಳನ್ನು ಬಿಟ್ಟು, ಕುಲದ ಕಂದಾಚಾರಗಳು ಇನ್ನೂ ನಮ್ಮಲ್ಲಿ ಹೋಗಿಲ್ಲ, ಆ ಕುಲದ ಕಂದಾಚಾರಗಳನ್ನು ಬಿಟ್ಟು ವ್ಯಕ್ತಿ ಉದಾತ್ತವಾಗಿ ಅಂದ್ರೆ ಸಮಾಜಕ್ಕೆ ನಾನು ನನಗೆ ಸಮಾಜ ಅನ್ನುವಂಥ ರೀತಿಯಲ್ಲಿ ನಾವು ಯಾವಾಗ ಬದಲಾವಣೆ ಆಗ್ತೇವಲ್ಲ ಆವಾಗ ಮಾತ್ರ ನಾವು ಇನ್ನೂ ಉದ್ಧಾರ ಸಾಧ್ಯ. ನೋಡಿ, ನಮ್ಮೊಳಗೇನೆ ಬಡಿಗೆ ರೂಪತ್ತಾರು ಅನ್ನುವಂಥದ್ದು ನಾನು ಚಿಕ್ಕವಳಿದ್ದಾಗಿಂದ ಕೇಳಾಕತ್ತೀನಿ, ಇವತ್ತಿಗೂ ಕೇಳ್ತೀನಿ, ಬಹುಶಃ ಮುಂದೂ ಕೇಳ್ತಾ ಹೋಗ್ತೀನಿ. ಆ ಭಿನ್ನಗಳು ವ್ಯತ್ಯಾಸಗಳು ನಮ್ಗೆ ಗೊತ್ತದು. ನಾವು ವಿಶ್ವಕರ್ಮರಂದ್ರೆ 5 ಮಂದಿ ಇದ್ದೇವೆ, ಬಡಿಗೆರ ದರ, ಕಂಬಾರ ದರ, ಪತ್ತಾರ ದರ, ಆಚಾರಗಳೆಲ್ಲ ಅದಾವ. ಆದ್ರೆ ಶ್ರೇಷ್ಠ ಅವರು ಕನಿಷ್ಠ ಅನ್ನುವಂಥ ಭಾವ ನಮ್ಮೊಳಗೆ ಹೋಗೇ ಇಲ್ಲ. ನಾವೆಲ್ಲರೂ ಒಂದೇ ಕುಲಕ್ಕೆ ಸಂಬಂಧಪಟ್ಟವರು, ಒಂದೇ ಮೂಲ ಪುರುಷನ ಕುಡಿಗಳು. ಆದರೂ ಕೂಡ ನಮ್ಮೊಳಗ ಪತ್ತಾರ ಶ್ರೇಷ್ಠ, ಬಡಿಗ ಕನಿಷ್ಠ, ಕಂಬಾರ ಅವನಿಗಿಂತ ಕನಿಷ್ಠ. ಒಳಗೊಳಗೆ ಸಂಬಂಧ ಮಾಡಾಕ ನಾವು ಹಿಂಗಾಗ್ತೇವೆ. ಈಗ ಬಡಿಗೆ ಮನೆ ಕೊಡುದ, ಈಗ ಪತ್ತರ ಮನೆ ಏನ್ ಮಾಡಕ್ಕೆ, ಈಗ ಅವ್ರ ಮನ್ಯಾಗ ಆಚಾರ ವಿಚಾರ ಬಡಿ ಮೈಗಿ ಇಲ್ಲ, ಇವೆಲ್ಲ ಕೇಳ್ತೇವಿಲ್ರಿ. ಈಗ ಯಾಕೆ ನಾವು ಅವರ ಈಗ ನಮ್ಮ ಸುಶಿಕ್ಷಿತರ ಮನೆ ಅಂದ್ರೆ ಬರ್ತಾರ ಜನ ಸಂಪರ್ಕ ಕಡಿಮೆ ಇರ್ತೀವಿ, ಬಂಗಾರ ಕೆಲಸ ಮಾಡ್ಕೊಂಡು ಕೊಡ್ತಾರ, ಇವ್ರು ಮಡಿ ಮೈಗಿ ಮಾಡಿರ್ತೀವಿ ಕಡಿದು. ಬಡಿಗೆ ಮನ್ಯಾಗ ರೈತರು ಬರ್ತಾರ, ಅವ್ರು ಬಡಿಯಪ್ಪ ಮಡಿ ಮೈಗಿ ಮಾಡ್ಕೊಂಡು ಹೋಗ್ಬಿಡ್ತಾರ. ಅವ ಮುಂಜಾನೆಲ್ಲ ಆಚಾರ ಬಿಡಕ್ಕೆ ಅವ ಕಾಯಕ್ಕೆ ಕೈಲಾಸ ಅಂತ ಕೆಲಸ ಮಾಡ್ಬೇಕು ಬಡಿಯಪ್ಪ. ಎದ್ದು ಮುಂಜಾನೆ ರೊಟ್ಟಿ ತಿಂದು ಮತ್ತೊಂದೇನೋ ತಿಂದು ಹೊಟ್ಟಿ ಗಟ್ಟಿ ಮಾಡ್ಕೊಂಡು ರಟ್ಟಿ ಗಟ್ಟಿ ಮಾಡ್ಕೊಂಡು ಕೆಲಸ ತಿಂದಿರ್ಬೇಕವ. ಕಂಬಾರ ಕಬ್ಬಿಣ ಕಾಶಿ ಬಡಿಬೇಕವ. ಅವನ್ನೆಲ್ಲ ಮೈಗಿ ಮಂತ್ರ ಅಂತ ಹೇಳ್ಕೊಂಡು ಕೂತ್ರೆ ಕೆಲಸಕ್ಕೆ ಆಗ್ತದೆ. ವಿಶ್ವಕರ್ಮರು ಅಂದ್ರೆ ಸಮಾಜದ ಬೆನ್ನೆಲುಬು. ಅವ್ರು ಯಾರೇ ಆಗಿರಲಿ, ಕಂಬಾರ ಆಗಿರಲಿ, ಸುತಾರ ಆಗಿರಲಿ, ಬಡಿಗೇರ್ ಆಗಿರಲಿ, ಪತ್ತಾರ ಆಗಿರಲಿ, ಸಮಾಜ
ನಾವೆಲ್ಲರೂ ಕೂಡ ಏನು ವಿಶ್ವಕರ್ಮರೇ. ನಮ್ಮೊಳಗೆ ಇಂಥ ಮೌಢ್ಯತೆ ತುಂಬದ, ಕುಲಮದ ತುಂಬದ, ಕುಲದ ಕಂದಾಚಾರಗಳು ತುಂಬ್ಯಾವು. ನಾವು ಸಮಾಜಕ್ಕೆ ಏನು ಕೊಡೋಕೆ ಸಾಧ್ಯ? ಅದಕ್ಕೆ ಮೌನೇಶ್ವರರು ನಮ್ಮ ಕುಲವನ್ನು ದಿಕ್ಕದಿದ್ದು, ದಾನಲಿಂಗೇಶ್ವರರು ನಮ್ಮ ಕುಲವನ್ನು ತಗೋದು ಧನ್ಯವಾದ ತಗೊಂಡು ಧನ್ಯವಾದ ತಗೋದು. ಅಂದ್ರೆ ಇದು ಎಷ್ಟು ನಮಗೆ ಹಿಂಸೆ ಮಾಡಿದೆ, ನಮ್ಮ ಕಂದಾಚಾರಗಳು ನಮಗೆ ಎಷ್ಟು ಹಿಂಸೆ. ನಾವು ಸ್ವಲ್ಪ ಎಲ್ಲರೂ ಕಠಿಣ ಆಗ್ತಿರ್ಬೋದು, ಆದ್ರೆ ನಮ್ಮ ಕುಲದ ಕಂದಾಚಾರಗಳು ನಮ್ಮನ್ನ ಮೌಢ್ಯತೆಗೆ, ತಪ್ಪು ದಾರಿಗೆ ತಗೊಂಡು ಹೋಗಾವು. ಇದರಿಂದ ಸಮಾಜದ ಏಳಿಗೆ ಆಗಕ್ಕೆ ಸಾಧ್ಯ ಆಗ್ತೈತಲ್ರಿ? ಏಳಿಗೆ ಸಮಾಜದ ಏಳಿಗೆ ಆಗಕ್ಕೆ ಸಾಧ್ಯದ? ನಮ್ಮೊಳಗೆ ಒಂದು ಕಟ್ಟಿಲ್ಲ, ನಮ್ಮ ಕೈ ಒಳಗಿನ 5 ಬೆರಳುಗಳಿಗೆ ಒಂದು ಸಾಣದ, ಒಂದು ದೊಡ್ಡದ, ಒಂದು ಎತ್ತರದ, ಒಂದು ದಪ್ಪದ, ಅದೆಲ್ಲ ಮೂನಾಗಲೇ ಮುಷ್ಟಿ ಆಗ್ತೈತಿ. ಒಂದು ಕೈ ಒಂದು ಬೆರಳಿಲ್ಲದವ್ರು ನಾವೇನಂತೇವೆ? ಮೂನ ಅಂತೇವೆ, ಹೌದಲ್ರಿ? ಮೂನ್ ಅಂತೇವಿಲ್ಲ. ಒಂದು ಬೆರಳಿಲ್ಲದವ್ರು ಕೈ ಕೊಡ್ತೇವೆ ಯಾರೇ ಅಯ್ಯೋ ಕೈ ಮೂನದ ಅಂತೇವೆ. ನಾನು ಹೇಳ್ತಾನೆ ಒಂದು ಬರೀ ಹೆಬ್ಬಾಳಿಗೆ ಇಸ್ಕೊಂಡಿದ್ದೆಲ್ಲ ಮುಟ್ಟಿಗೆ ಆಗ್ತದೆ ನಾವು ಕೊಡ್ತೇವ ಇಲ್ಲ. ಅಂದ್ರೆ ಸಮಾಜದೊಳಗೆ ಎಲ್ಲರೂ ಹೆಚ್ಚು ಕಡಿಮೆ ಅನ್ನುವಂಥದ್ದನ್ನು ಬಿಟ್ಟು ಒಕ್ಕಟ್ಟನ್ನ ಪ್ರದರ್ಶಿಸಿ ಮುಟ್ಟಿಗಟ್ಟಿ ಮಾಡಿದೆ ಅಂತಂದಾಗ ಯಾರು ಗುದ್ದಾಡ್ಕೋದ ಶಕ್ತಿ ನೋಡ್ತಾರೆ. ನಾವು ನಾ ಹೆಚ್ಚ ನೀ ಹೆಚ್ಚಂತ ಹಿಂಗೆ ಬಿಡಿ ಬಿಡಿ ಮಾಡಿದ್ವಿ ಅಂತಂದ್ರೆ ಸಮಾಜ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸಂದೇಶವನ್ನ 16ನೇ ಶತಮಾನ ಅಥವಾ 15-16ನೇ ಶತಮಾನದಾಗ ಈ ಭಾಗದೊಳಗ ದಾನಲಿಂಗೇಶ್ವರರು ಕೊಟ್ಟಾರ. ನೀವೆಲ್ಲ ಬಹಳ ಪುಣ್ಯವಂತರು. ದಾನಲಿಂಗೇಶ್ವರನ ಆರಾಧನಾ ಮಹೋತ್ಸವವನ್ನು ಆಚರಣೆ ಮಾಡ್ತೀರಿ, ವರ್ಷಕ್ಕೊಮ್ಮೆ ಕೂಡ್ತೀರಿ, ಅನ್ನ ಪ್ರಸಾದ ಮಾಡ್ತೀರಿ, ನಿಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸ್ತೀರಿ. ಅದ್ರ ಜೊತೆಗೆ ಅವರ ಸಂದೇಶವನ್ನು ನೀವು ಪಾಲ್ಗೊಳ್ಳಿ ಆದ್ರೆ ನಿಜವಾಗೂ ಈ ಆಚರಣೆಗೆ ಒಂದು ಅರ್ಥ ಬರ್ತದೆ. ನಾವು ಉದಾರ ಮನೋಭಾವ ಎಲ್ಲರೂ ನಮ್ಮನ್ನು ಹೋಗ್ಬೇಕು, ಜಾತಿ ಧರ್ಮ ಎಲ್ಲ ಬಿಟ್ಟಿದ್ದೀವಿ. ಮನುಷ್ಯ ಜಾತಿ ನಾವೇ ಕುಲ ಅನ್ನುವಂಥ ರೀತಿಯೊಳಗೆ ಎಲ್ಲರೂ ನಮ್ಮವ್ರು ಎನ್ನುವಂಥ ರೀತಿಯಲ್ಲಿ ನಾವು ಹೋಗ್ತೀವಿ. ನಾವು ಯಾವಾಗ ಹೋಗ್ತೇವೆ, ಯಾವಾಗ ನಮ್ಗೆ ಸಮಷ್ಟಿ ಭಾವ, ಎಲ್ಲರೂ ನಮ್ಮವ್ರೆ ಅನ್ನುವಂಥ ಸಮಷ್ಟಿ ಭಾವ ಬರ್ತದ, ಅವಾಗ ನಾವು ಸಮಾಜದೊಳಗೆ ಉದ್ಧಾರ ಆಗ್ತೇವೆ. ಇಲ್ಲ ಅದು ಸಾಧ್ಯ ಇಲ್ಲ. ಇನ್ನೊಂದಿಷ್ಟು ಕೆಲವು ಬಲಿಷ್ಠ ನಮ್ಮಲ್ಲಿ ಇದು ದಾನಲಿಂಗೇಶ್ವರರು ಕೊಟ್ಟಂತಹ ಒಂದು ಸಂದೇಶ. ನಾವು ಪೂಜೆ ಮಾಡ್ತೀವಿ, ನಮ್ಮ ಭಕ್ತಿಗೆ ನಾವು ನೈವೇದ್ಯ ಮಾಡ್ಕೊಂಡು ಬಂದೇವಿ, ನಮ್ಮ ಅಡುಗೆಗೆ ಭಕ್ತಿ ಸೇರಿದ್ವಿ, ಅದು ನೈವೇದ್ಯ ಆಯಿತು, ನಮ್ಮ ಕೆಲಸಕ್ಕೆ ಪೂಜೆ ಮಾಡ್ತೀವಿ, ನಮ್ಮ ಕೆಲಸ ಪೂಜೆ ಆಯಿತು, ಇದನ್ನೆಲ್ಲ ಅಂದ್ಕೊಂಡು ನಾವು ಅವರು ಹೇಳಿದಂತೆ ನೀತಿಯನ್ನು ಏನು ತಗೊಂಡಿದ್ದೇವೆ ಅದಕ್ಕೆ ನಾವು ವಿಚಾರ ಮಾಡಬೇಕಲ್ಲ. ದಾನಲಿಂಗೇಶ್ವರರು ಯಾಕೆ ಇಷ್ಟು ಕಠೋರವಾದಂತಹ ನಿರ್ಣಯವನ್ನು ಅದನ್ನು ಜನಿವಾರಿಸಿಕೊಳ್ಳುವುದು? ಯಾಕೆ ಮೌನೇಶ್ವರರು ನಮ್ಮಲ್ಲಿ ಉದ್ಭುತವನ್ನು ಬೇಕು? ಯಾಕೆ ನಾಗೇಶ್ವರ ಸ್ವಾಮಿಗಳು ಸಂದೇಶವನ್ನು ಕೊಟ್ಟರು? ಲಜ್ಜನ ಸಿದ್ದಪ್ಪ ಬಂದ ದಾನಮ್ಮ ಕೂಡ ನಮ್ಮ ವಿಶ್ವಕರ್ಮ ಕೊಂಡವರು. ಇವತ್ತು ದಾನಮ್ಮಂದು ಎಷ್ಟು ವೈಭವ ನೋಡ್ತೇವೆ. ಅಕ್ಕಿಯೂ 12ನೇ ಶತಮಾನದಿದ್ದಾರೆ, ಅಕ್ಕಿಯೂ ಬರ್ತಾರೆ. ಆದ್ರೆ ಬಡಗಿ ಸಮಾಜಗಳೆಲ್ಲ ಬುದ್ಧದ ಆರಾಧನೆಯ ಬೇಡಿಕೆಯನ್ನು ಪಡ್ಕೊಳ್ತದೆ. ನಮ್ಮದು ಆ ಒಗ್ಗಟ್ಟಿಲ್ಲ. ಹೀಗೆ ನಮ್ಮೊಳಗೆ ಇನ್ನೊಂದು ಈ ದಾನಲಿಂಗೇಶ್ವರ ಏನ್ ಮಾಡಿದ್ರು ಅಂತಂದ್ರೆ ಕಿಳೆಗಾವಲಲ್ಲಿ ಬಸವಣ್ಣನ ಸ್ಥಾಪನೆ ಮಾಡಿದ್ರು. ನೋಡಿ, ಆಗಿನ ಮಹಾಪುರುಷರಿಗೆಲ್ಲ ಬಸವಣ್ಣ ಆದರ್ಶಪ್ರಾಯ ಆಗಿಲ್ಲ. ನಾನು ಯಾಕಿಷ್ಟು ಬಸವಣ್ಣನ ಬಗ್ಗೆ ಹೇಳ್ತೀನಿ, ಗರುಡ ಹೋಗ್ಲಿಕ್ಕೆ ಮಾಡ್ಕೊಂಡು ಬರಬಹುದು. ನಾನು ಹುಟ್ಟಿದ್ದು ಬಸವನ ಭಾಗ್ಯ ಮಾಡಿ, ನನ್ನ ಕೃಷ್ಣೆಲ್ಲ ಓದಿದ್ದು ಬಸವನ ಭಾಗ್ಯ ಮಾಡಿದ್ವಿ. ನಾನು ಬಸವಣ್ಣನ ಬಹಳಷ್ಟು ಓದ್ಕೊಂಡಿದ್ದೀನಿ, ಶರಣರನ್ನ ಬಹಳಷ್ಟು ಓದ್ಕೊಂಡಿದ್ದೀನಿ, ಹಿಂದಾಗಿ ಬ್ರಹ್ಮಯ್ಯನ ಓದ್ಕೊಂಡಿದ್ದೀನಿ, ನಾನು ಕಲೆಯನ್ನು ಓದ್ಕೊಂಡಿದ್ದೀನಿ. ಈಗ ಮೌನೇಶ್ವರ, ನಾಗೇಶ್ವರ ಇವರೆಲ್ಲ ಏನು ಅರ್ಥವನ್ನು ಮಾಡ್ತೀವಿ? ಬರೀ ನಾವು ಓದ್ವಿ, ಆರಾಧನೆ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಪ್ರಸಾದ ತಗೊಳ್ವಿ, ಮನೆಗೆ ಹೋದ್ವಿ ಅಂತಂದ್ರೆ ಸಮಾಜದ ಉದ್ಧಾರಕ್ಕಾಗಿ ಅವ್ರು ಏನು ಮಾಡೋಣ? ನಾವು ಓದಬೇಕಲ್ಲ, ತಿಳ್ಕೋಬೇಕಲ್ಲ, ನಮ್ಮನ್ನು ನಾವು ಬದಲಾಯಿಸ್ಕೋಬೇಕಲ್ಲ. ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳಿಲ್ಲ ಸಮಾಜದ ಏಳಿಗೆ ಆಗಲ್ಲ. ಇವತ್ತು ನೋಡ್ರಿ, ನಾವು ಸಂಸ್ಕೃತಿಕ ಸಮಾಜ, ಮುಂಚಿನ ಸಮಾಜ ಅಂತ ಹೇಳ್ತಾರೆ ನಮ್ಮ ಹಿಂದೂಗಳ ಸಮಾಜ. ನಾವೆಲ್ಲೂ ಒಬ್ಬರಾಗಂಗಿಲ್ಲ. ಹೊರಗುಂಟ ಒಳಗುಂಟ ಅಂತ ಕೇಳಿದ್ರಿ, ಮುಟ್ಟಿದ್ರೆ ಮುನಿ ಅಂತ ಕೇಳಿದ್ರಿ, ಒಂದು ಸಂಖ್ಯೆ ಐತಿ, ಮುಟ್ಟಿದ್ರೆ ಮುನಿ, ಮುಟ್ಟಿದ ತಕ್ಷಣ ಮುಟ್ಕೊಬಿಡ್ರಿ. ನಾವು ಒಳಗುಂಟ ಸಮಾಜ ಅಂತ ಹೇಳಿದ್ರೆ ಒಳಗೆ ಹೇಳ್ತಾರೆ, ಒಳಗುಂಟಿನ ಸಮಾಜ ಬ್ಯಾರೆದವ್ರನ್ನ ಸೇರ್ಕೊಳ್ಳಂಗೇ ಇಲ್ಲ. ಕಾರ್ಯಕ್ರಮ ಒಟ್ಟ ಸೇರ್ಕೊಳ್ಳಂಗಿಲ್ಲ, ಬೇಡ ಸೇರ್ಕೊಳ್ಳೋದು ಬೇಡ. ಅಟ್ಲೀಸ್ಟ್ ಧರ್ಮ ಇದ್ದವರೊಳಗೆ ನಾವು ಸೇರ್ಕೋಬೇಕಲ್ಲ. ನಾವು 5 ಮಂದಿ ದೇವರಿಗೆ ನಾವು ಮಧು ಮಯ ದೃಷ್ಟಿ ಶಿಲ್ಪಿ ದೈವಜ್ಞ ನಾನೇ ಶ್ರೇಷ್ಠ ಅಂದ್ಕೊಂಡು ಎಲ್ಲರೂ ನಮ್ಮೊಳಗೆ ಆ 5 ಮುಚ್ಚಿನೊಳಗಿನೂ ಬೇರೆ ಆಗಿ ಅಂತಂದ್ರೆ ನಮ್ಮ ವಿಶ್ವಕರ್ಮ ಸಮಾಜ ಅಭಿವೃದ್ಧಿಯನ್ನು ಕಂಡಾಗ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಸಮಾಜ ಅಭಿವೃದ್ಧಿ ಹೊಂದುವ ಕಡೆಗೆ ನಾವು ಗಮನ
ನಮ್ಮ ಆಚಾರ ವಿಚಾರ ಸಂಪ್ರದಾಯಗಳನ್ನು ಉಳಿಸ್ಕೊಳ್ಳೋಣ. ಯಾವ ಸಂಪ್ರದಾಯದೊಳಗೆ ಯಾವ ಆಚಾರ ವಿಚಾರಗಳನ್ನ ಮೌಢ್ಯತೆ ತುಂಬದ ಅವುಗಳನ್ನು ಬಿಡೋಣ. ಕಾಲಕ್ಕೆ ತಕ್ಕ ಹಾಗೆ ಬದಲಾವಣೆಗೆ ನಾವು ನಮ್ಮನ್ನು ತೆಗೆದುಕೊಳ್ಳೋಣ. ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋಣ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಪ್ರೋತ್ಸಾಹ ಕೊಡೋಣ. ಅಂದಾಗ ಶಿಕ್ಷಣ ಇತ್ತು ಅಂತಂದ್ರೆ ನಮ್ಮ ಕೌಶಲ್ಯಗಳನ್ನ ನಿಮ್ಮೆಲ್ಲ ಗೊತ್ತಿದೆ. ನಮಗೆ ದೇವರಿಂದ ಬಂದಂತಹ ಒಂದು ವರ ಏನು ಅಂತಂದ್ರೆ ಕ್ರಿಯೇಟಿವಿಟಿ ನಮ್ಮ ಸಮಾಜಕ್ಕೆ ಬಿಟ್ಟರೆ ಬೇರೆ ಸಮಾಜದವರಿಗೆ ಇಲ್ಲ. ಆದ್ರೆ ನಮ್ಮ ಸಮಾಜದಲ್ಲಿರುವಂತಹ ಎಲ್ಲಾ ಜನರಿಗೆ ಸೃಜನಶೀಲತೆ ಅನ್ನೋದನ್ನ ಅಂದ್ರೆ ನೋಡಿದ್ದನ್ನ ಪ್ರತಿರೂಪಕ್ಕೆ ತಯಾರು ಮಾಡುವಂತಹ ಒಂದು ಶಕ್ತಿ ನಮ್ಮ ಸಮಾಜದಲ್ಲಿ ಮಾತ್ರ ಅದು ಹುಟ್ಟಿನಿಂದ. ಆದ್ರೆ ಈಗ ಸಮಾಜದೊಳಗ ಕೌಶಲ್ಯಕ್ಕ ಸೃಜನಶೀಲತೆಗೆ ಎಷ್ಟು ಬೇಡಿಕೆ ಐತೆ ಅಂತಂದ್ರೆ ತರಬೇತಿ ಪಡ್ಕೊಂಡವು ಎಲ್ಲರೂ ಸೃಜನಶೀಲರಾಗತ್ತ. ನಾವು ಹುಟ್ಟಿದ್ರೆ ನಾವು ಆ ಶಾಲೆಗಳಲ್ಲಿ ಇಲ್ಲೇ ಕೂತ್ಕೊಳ್ಳಿ. ಇವತ್ತು ತರಬೇತಿ ಶಾಲೆಗಳು ಶುರುವಾಗ ತರಬೇತಿ ಕೊಟ್ಟು ಜನರನ್ನ ಸೃಜನಶೀಲರನ್ನ ಮಾಡಕತ್ತಾರ. ನಾವು ಸೃಜನಶೀಲರು ಹುಟ್ಟಿನಿಂದ ಹಸ್ತಗತವಾಗಿ ವಂಶವಾಹಿನಿಯಿಂದ ಕುಲದಿಂದ ಬಂದರೂ ಕೂಡ ನಾವು ಅಲಕ್ಷ್ಯ ಮಾಡಿ ಯಾವ ಮಟ್ಟಕ್ಕೆ ನಾವು ಆಗಿತ್ತಲ್ಲ ಸಮಾಜದಲ್ಲಿ ಆ ಮಟ್ಟಕ್ಕೆ ಏರಿಲ್ಲ. ಸಮಾಜದ ಮುಖ್ಯವಾಹಿನಿಗೆ ನಾವು ಬರಕ್ಕಾಗ್ತಾ ಇಲ್ಲ. ನಾವು ಯೋಚನೆ ಮಾಡಬೇಕು, ಸಮಾಜದ ಮುಖ್ಯವಾಹಿನಿ ಬರಬೇಕು. ಇನ್ನು ಸಮಾಜದೊಳಗೆ ಒಂದಷ್ಟು ಸಮಸ್ಯೆಗಳದಾವ. ಏನು ಸಮಸ್ಯೆಗಳದಾವಲ್ಲಿ? ನನಗೆ ಶಿಕ್ಷಕರು ಹೇಳಿದ್ರು, ಮೇಡಮ್ ನೀವು ಅದ್ರ ಬಗ್ಗೆನೂ ಮಾತಾಡಬೇಕು, ನೀವು ಒಂದು ಮಕ್ಕಳಿಗೆ ಹೇಳಬೇಕು ಅಂತ. ಏನು ಸಮಸ್ಯೆಗಳದಾವ ನಮ್ಮ ಸಮಾಜದೊಳಗೆ? ಏನು ಸಮಸ್ಯೆನೇ ಇಲ್ಲ. ಸರ್ ಹೇಳಿದ್ರಲ್ಲಿ ಸ್ವಾಮಿಗಳು ಹೇಳಿದ್ರು, ಮದುವೆ ಸಮಸ್ಯೆ, ಹೆಣ್ಣು ಸಿಗ್ತಾ ಇಲ್ಲ ಅಥವಾ ಗಂಡು ಸಿಗ್ತಾ ಇಲ್ಲ. ಹಂಗಂದ್ರೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಇತ್ತು, ಗಂಡು ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಇಲ್ಲ. ಇವಾಗ ಮಕ್ಕಳು ಅದಾರ, ಗಂಡು ಮಕ್ಕಳು ಅದಾರ. ಸಮಸ್ಯೆ ಎಲ್ಲಿ ಬಂತು? ಹೊಲ ಮನೆ ಸಮಸ್ಯೆ ಬಂತು. ನೀವು ಸ್ವಲ್ಪ ವಿಚಾರ ಮಾಡಿ, ನಾವೆಲ್ಲ ಹೊಲ ಮನೆ ಇಟ್ಕೊಂಡು ಕೆಲಸ ಮಾಡೋರು, ನಮ್ಮ ಬುದ್ಧಿ ಬಲವನ್ನ ನಂಬಿ ಕೆಲಸ ಮಾಡೋರ ಸಮಾಜದಾಗ ನಾವು ಹೇಗೆ ಬದುಕೋರು? ಕೆಲವರು ಒಡೆಯಬೇಕಂದ್ರೆ ವಾದ ಆಸ್ತಿಗಳಿರ್ಬೋದು. ಆದರೆ ಹೆಚ್ಚಿನ ಸಂಖ್ಯೆಯೊಳಗ ನಮ್ಮ ಕುಲ ಬಾಂಧವರು ವಿಶ್ವಕರ್ಮರಿಗೆ ಕುರಿಗಟ್ಟಲೆ ಆಸ್ತಿ ಅಥವಾ 100 ಎಕರೆ 1000 ಎಕರೆ ಭೂಮಿಗಳು ಯಾರ್ಯಾರಿರಿ? ಹಾಗಾಗಿ ನಾವು ಏನನ್ನ ನಂಬಿ ಬದುಕೋರು? ಸಮಾಜದಲ್ಲಿ ನಾವು ಏನನ್ನ ನಂಬಿ ಬದುಕೋರು? ನಿಮಗೆ ಮತ್ತ ನಾವು ನಮ್ಮ ಬುದ್ಧಿಶಕ್ತಿಯನ್ನ ನಮ್ಮ ರಟ್ಟೆ ಶಕ್ತಿಯನ್ನ ಬದುಕುವಂತಹ ಒಂದೇ ಒಂದು ಜನಾಂಗ ಅಂತಂದ್ರೆ, ಬುದ್ಧಿಶಕ್ತಿಯನ್ನ ನಂಬಿ ಬದುಕುವ ಒಂದೇ ಒಂದು ಜನಾಂಗ ಅಂದ್ರೆ ಅದು ವಿಶ್ವಕರ್ಮ ಸಮಾಜ. ನೆನಪಿಟ್ಕೊಳ್ಳಿ, ನಮ್ಗೆ ಯಾವ ಆಸ್ತಿನೂ ಬೇಕಾಗಿಲ್ಲ. ಯಾವ ಆಸ್ತಿ ಅಂತಂದ್ರೆ ಇಟ್ಕೊಂಡು ನಾವು ಬದುಕಂಗಿಲ್ಲ ಸಮಾಜದೊಳಗೆ. ಹೌದ್ರಿ? 100 ಎಕರೆ ಹೊಲ ಇರೋರು ಯಾರೇ ಗೌಡ್ರನ್ನವ್ರು ಅದಿರಿ, ನಮ್ಮ 100 ಎಕರೆ ಹೊಲ ಇರೋರು ನಮ್ಮ ಮಂದಿ ಒಂದು ಉದಾಹರಣೆ ಹೇಳಿದ್ರು. ಯಾರು ಒಳಗಡೆ ಆಗಿದ್ದು ಬಂದಿರಬಹುದು. ಎಂತರ ನೀವು ಮನೆ ಒಳಗೆ ಹೊಲ ಮನೆ ಬೇಕು ನಮಗೆ ಇರಲಿ ವಾಸ ಮಾಡೋಣ. ಆದ್ರೆ ಹೊಲದ ಬಗ್ಗೆ ನಾವೇನೋ ಯೋಚನೆ ಮಾಡ್ಯವ? ಇವಾಗ ಚಿಕ್ಕೋಡಿ ಪಾತ್ರೆಗೆ ಒಂದು 2-3 ವರ್ಷದ ಹಿಂದೆ ಒಬ್ಬ ಬಡಿಗೆ ಕುಟುಂಬದಲ್ಲಿ ಹುಡುಗರು ಗಂಡು ಹುಡುಗರು ಹೆಣ್ಣು ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಒಂದು ವರದಿ ಚಿಕ್ಕೋಡಿ ಮಾತದ್ದೇ ವರದಿಯನ್ನು ನಾನು ಓದಿದ್ದೇನೆ. ನನ್ನ ಆಸೆಗೆ ಉಲ್ಲೇಖ ಮಾಡ್ತೇನೆ, ಹೇಳ್ತೇನೆ. ಯಾಕೆ ಹೇಳ್ಕೊಡಕತ್ತಿಲ್ಲ? ಹೌದು, ಅವ್ರಿಗೆ ಫಲ ಬೇಕು ಅಂತೀರಿ. ನಾನು ಹೇಳಕ್ಕೆ ಮೂಲವಾಗಿ ಪಟ್ಟಾರು ಬಡಿಗೆರು ನಾವೇನ ವಿಶ್ವಕರ್ಮದೇವಲ್ಲ, ನಮಗೆ ಫಲ ಇರುವುದಿಲ್ಲ. ನೀವು ಕೇಳಿದ್ರಿ ನಿಮ್ಮ ಮಗಳಿಗೆ ವಾಸ ಮಾಡಕ್ಕೆ ಮನೆ ಇಲ್ಲ ಕೇಳಿದ್ರಿ, ಕೊಡ್ರಿ ಹೊರ ಕೊಡ್ರಿ. ಮತ್ತು ನೀವೆಲ್ಲ IT ಕಂಪನಿ ಕೆಲಸಕ್ಕೆ ಹೋಗುವಂತ ಅಳೆಯಬೇಕಂದ್ರೆ ಪತ್ತಂಗಿ ಮಾಡೋರು ಯಾರು? ಬಡಿತನ ಮಾಡೋರು ಯಾರು? ಮತ್ತೆ ಬಡಿತನ ಮಾಡೋರು ಪತ್ತಂಗಿ ಮಾಡೋರು ಹೆಣ್ಣೆ ಹುಡುಕಿರ್ತವೆ. ಹೆಣ್ಣು ಮಕ್ಕಳ ಬಿಗಿನೇನು ಕಾಣಿಕೆಲ್ಲ ಬಿಟ್ಟು ಹೋಗ್ಬೇಡ ಬೆಂಗಳೂರಿಗೆ. ನೋಡಿ, ನಾವೇ ಸಮಸ್ಯೆಯನ್ನು ಸೃಷ್ಟಿ ಮಾಡಕ್ಕೆ. ನಾವು ಕಾರ್ಯ ಮಾಡಿದೆಲ್ಲರೂ ನೌಕರಿ ಮಾಡ್ತಾ ಇದ್ರಿ. ನಮ್ಮ ಮನೆಗೆ ಮೂಲ ಉದ್ಯೋಗ ಯಾವುದು? ನಮ್ದು ಕುಲಕಸಬು. ಪತ್ತಾರ್ಗಿ, ಬಡಿಗರ್ಗಿ, ಕಂಬಾರ್ಗಿ ಅವ್ರು ಬಿಟ್ಬಿಟ್ಟೆ. ನನ್ನ ಮಕ್ಕಳು ನೌಕರಿ ಮಾಡಕ್ಕೆ ಗಂಡನ್ನು ಮಾಡ್ಕೊಂಡು ಆರಾಮ್ ಇರಲಿ ಅಂತ. ಆದರೆ ತಿಳ್ಕೊಳ್ಳಿ, ಮೂಲಭೂತವಾಗಿ ನಾವು ಬದುಕಬೇಕಾಗಿದ್ದು ನಮ್ಮ ಬುದ್ಧಿಶಕ್ತಿಯನ್ನ, ನಮ್ಮ ಕ್ರಿಯೇಟಿವಿಟಿಯನ್ನ ನಂಬಿ ಬದುಕುವ ಸಮಾಜ. ಹಾಗಾಗಿ ನಮ್ಮ ಮಂದಿ ಒಳಗೆ ಆಸ್ತಿ ಕೇಳಿ ಗಂಡ ಏನ ರೆಡಿ ಆಗಿರೋದಕ್ಕೆ ಮದುವೆ ಆಗಿದ್ದೊಳಗ ಹುಡುಗನ ಹೆಸರಲ್ಲೇ ಹೊಲ ಇಟ್ಟವ್ರಿಗೆ ಏನು ಕೇಳ್ತಾರೆ? ಮನೆತನ ಹೊಲ ಇಟ್ಟಲ್ಲ, ಹುಡುಗನ ಹೆಸರು ಉದಾಹರಣೆ ಹುಡುಗ 8 ಎಕರೆ ಹೊಲ ಬರುತ್ತೆ ಏನು ಕೇಳ್ತಾರೆ?
ನೀವು ನಿಮ್ಮ ಮಕ್ಕಳನ್ನ ಹೊಲಸ ಕೆಲಸ ಮಾಡಕ್ ಕಳಿಸ್ತೀರಾ? ಇಲ್ಲಲ್ಲ. ಸೆಕ್ಯೂರಿಟಿ ಬೇಕು, ಲೈಫ್ ಒಂದು ಸೆಕ್ಯೂರಿಟಿ ಬೇಕು ಅಂತ ಕೇಳ್ತೀವಿ, ಒಟ್ಟಿ ನಾನು ಇಲ್ಲ ನನಗಿಲ್ಲ. ಆದ್ರೆ ಅಷ್ಟೊಂದು ದೊಡ್ಡ ಡಿಮ್ಯಾಂಡ್ ಇಟ್ರಿ ಅಂದ್ರೆ ಸಮಾಜದಾಗ ಹೊಲ ಇದು ಹುಡುಗ ನಮ್ಮ ಮಂದಿ ಒಳಗೆ ಸಿಗಂಗಿಲ್ಲ, ಕಡಿಮೆ. ಅಂತಂದ್ರೆ ಒಬ್ಬ ಇರ್ತಾನೆ 10 ಮಂದಿ ಹುಡುಗಿಯರು, ಒಬ್ಬರು ಸಿಗ್ತಾನ. ಇನ್ನು 10 ಮಂದಿ ಹುಡುಗಿಯರು ಏನು ಮಾಡಬೇಕು, 10 ಮಂದಿ ಹುಡುಗರು ಏನು ಮಾಡಬೇಕು? ಇದು ದೊಡ್ಡ ಸಮಸ್ಯೆ ಆಗಿ ಪರಿಣಾಮಕಾರಿ. ಅದಕ್ಕೆ ಅದ್ರ ಕಡೆ ತಾಯಂದ್ರೆಲ್ಲ ನೀವು ಗಮನ ಹರಿಸಬೇಕು. ನಮ್ಮ ಸಮಾಜದ ವಿದ್ಯಾವಂತ ಯುವಕರು ದುಡ್ಕೊಂಡು ತಿಂತಾನಿಲ್ಲಪ್ಪ, ಅವರು ಎಂಥದ್ದು ದುಡ್ಡು ಹಂಗಾಗಿ ಹೇಳ್ಕೊಡೋದು ಅಂತ ಡಿಸೈಡ್ ಮಾಡಿ ಮಕ್ಕಳಿಗೆ ಎಜುಕೇಶನ್ ಕೊಡ್ರಿ. ಶಿಕ್ಷಣ ಇತ್ತಂದ್ರೆ ಎಲ್ಲೂ ಬರುತ್ತೆ. ಶಿಕ್ಷಣ ಮಾಡ್ತಾನೆ ನೋಡ್ರಿ, ಅಕ್ಷರಜ್ಞಾನ ಐತಿ ನೋಡ್ರಿ, ದುಡ್ಡು ಹೋಗ್ತಾರಲ್ಲ ನೋಡ್ರಿ, ಎಲ್ಲ ಚಲೋ ಇದ್ದ. ರೋಗಿಸ್ರಿಗೆ ಏನು ಮಾಡ್ತಾರೆ? ಎಲ್ಲ ಚಲೋ ಇದ್ದ. ಚಟಗಾಟಿಗೆ ಏನು ಮಾಡ್ತಾರೆ? ಹೌದಲ್ರಿ? ಇವತ್ತು ಕಳೆಯುವಂತಹ ಸಮಸ್ಯೆಗೆ ನಾವು ಪರಿಹಾರಗಳನ್ನು ಕಂಡುಕೊಳ್ಳಿಲ್ಲ ಅಂದ್ರೆ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ ವರ ಕನ್ಯಾ ಸಿಗಂಗಿಲ್ಲ. ಜೈನರ ಮನೆಯೊಳಗೆ ವರ ಸಿಗಂಗಿಲ್ಲ, ಕನ್ಯಾ ಸಿಗಂಗಿಲ್ಲ ಅಂತ ಅವರು ಧರ್ಮ ಪ್ರಚಾರಕ್ಕೆ ಹೋಗ್ಬಿಡ್ತಾರೆ. ಏನು ಮಾಡ್ತಾರಂದ್ರೆ ಅವ್ರು ಸನ್ಯಾಸ ತಗೊಂಡು ಧರ್ಮ ಪ್ರಚಾರಕ್ಕೆ ಹೋಗ್ತಾರೆ. ನಾವ್ಯಾವ ಧರ್ಮ ಪ್ರಚಾರಕ್ಕೆ ಹೋಗ್ಬಿಡ್ತು ಅಂತ ಧಾರ್ಮಿಕ ಸತ್ಯವೂ ನಮಗಿಲ್ಲ. ಇವತ್ತೊಂದು ದಿವಸ ಇಷ್ಟು ಮಂದಿ ಕೂತು ರಗಡಾಗಿ ಹೌದಲ್ರಿ? ಇವತ್ತೊಂದು ದಿವಸ ಇಷ್ಟು ಮಂದಿ ಕೂತು ಕಮಿಟಿ ರಗಡಾಗಿರ್ತೀವಿ. ನಾವೇ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸ್ಕೋತೇವೆ, ಧಾರ್ಮಿಕ ಪ್ರಚಾರ ಮಾಡಕ್ಕೆ ಹೋಗ್ತಾರೆ. ನಮ್ಮ ಇಷ್ಟು ಮಂದಿ ಎತ್ತಿಗಳಾರ, ನಾಗೇಂದ್ರ ಸ್ವಾಮಿಗಳು, ಮೌನೇಶ್ವರರು, ಲಕ್ಷ್ಮಣ ಸಿದ್ದಪ್ಪ ಮಹಾರಾಜರು, ದಾನಲಿಂಗೇಶ್ವರರು, ಇಷ್ಟು ಮಂದಿ ಅದಾರಲ್ಲ. ಒಬ್ರಿಗೂ ಅವ್ರ ಇತಿಹಾಸ ಗೊತ್ತಿರಂಗಿಲ್ಲ, ಒಬ್ರು ಚಂದ ಓದಿರಂಗಿಲ್ಲ. ಇಲ್ಲೇ ಕರ್ಕೊಂಡು ಹೋಗಿರ್ತಾರೆ, ಕರ್ಕೊಂಡು ಹೋಗ್ತೇವೆ, ನಮ್ಮೆಲ್ಲ ಗೊತ್ತದ ಅನ್ಕೊಳ್ತಾರೆ. ಒಂದು ಸತಿಗೂ ನಾವು ಇಂಥ ಮಠಗಳಿಗೆ ಹೋಗಿ ದರ್ಶನ ಮಾಡಂಗಿಲ್ಲ, ಒಂದು ದಿವಸ ಇದ್ದು ಬರಂಗಿಲ್ಲ. ನಾಗೇಂದ್ರ ಸ್ವಾಮಿ ಮಠಕ್ಕೆ ಹೋಗಿರಿ, ನವಲ್ ಮುಂದಕ್ಕೆ ಹೋಗಿ ಅದು ಇದು ಬದೇವ, ಒಮ್ಮೆ ಲಕ್ಷ್ಮಣ ಸಿದ್ದಪ್ಪ ಮಹಾರಾಜರಿಗೆ ಹೋಗ್ಯವ, ಇಲ್ಲಿಂದ ದೂರ ಸುತ್ತಿಗೆ ಹೋಗ್ಸಕ್ಕೆ ಹೋಗ್ಯವ, ಹೊರಗೆ ಹೋಗ್ಯವ. ಇಲ್ಲ, ಅವೆಲ್ಲ ಆಚಾರಗಳು ಕಡಿಮೆ ಆಗಲ್ಲ. ಹಾಗಾಗಿ ನಮ್ಮ ಒಳಗೆ ಧಾರ್ಮಿಕ ಪ್ರಜ್ಞೆನೂ ಕಡಿಮೆ ಆಗುತ್ತೆ. ಎಷ್ಟು ಆಚರಣೆ ಮಾಡಬೇಕು ಅದನ್ನು ನಾವು ಮಾಡಬೇಕು. ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ, ದಾನಲಿಂಗೇಶ್ವರರು, ಮೌನೇಶ್ವರರು, ಲಕ್ಷ್ಮಣ ಸಿದ್ದಪ್ಪ ಮಹಾರಾಜರು, ರಾಮಲಿಂಗ ಸ್ವಾಮಿಗಳು ಇವರೆಲ್ಲ ಕೊಟ್ಟಂತಹ ಸಂದೇಶವನ್ನ ನಾವು ಇವತ್ತಿನ ಅಗತ್ಯತೆಗೆ ಅನುಗುಣವಾಗಿ ಅವ್ರು 14ನೇ ಶತಮಾನ ಹೇಳೋಣ, 21ನೇ ಶತಮಾನದಲ್ಲಿವೆ. ಇನ್ನೂ ನಾವು ಹೊರಗುಚಕ ಒಳಗುಚಕ ಅನ್ಕೊಂಡು ಕೂತ್ಬೇಕಂದ್ರೆ ಸಮಾಜ ಉದ್ಧಾರ ಆಗಿಲ್ಲ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ. ನಮ್ಮ ಧರ್ಮದಲ್ಲಿ ಜಾತಿಯಲ್ಲಿ ಆಗಿ ಹೋದಂತಹ ಮಹತ್ವದ ಬಗ್ಗೆ ತಿಳಿಸ್ಕೊಡ್ರಿ. ನಮ್ಮ ಕುಲದ ಗೌರವ ಹೆಮ್ಮೆಯನ್ನು ಎತ್ತಿ ಹಿಡಿಯುವಂತಹ ಕೆಲಸಗಳನ್ನು, ನಮ್ಮ ಉದ್ಯೋಗವನ್ನು ಬಿಟ್ಟುಕೊಳ್ಳದೆ ಉದ್ಯೋಗಗಳನ್ನು ಮಾಡಿ ಅನ್ನುವಂತಹ ಸಂದೇಶವನ್ನು ಕೊಟ್ಟು ಇಲ್ಲಿಯವರೆಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಅನುವು ಮಾಡಿಕೊಂಡಂತಹ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಉಪಾಧ್ಯಕ್ಷರಿಗೆ, ತಾಳ್ಮೆಯಿಂದ ನನ್ನ ಮಾತುಗಳನ್ನು ಕೇಳಿದಂತಹ ನಿಮ್ಮೆಲ್ಲರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.